ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಜಿಯನ್ ಕ್ಲಾಸ್ಮೇಟ್ ಬರ್ತ್ಡೇ ಇದೆ. ಯಾರು ಬರ್ತ್ಡೇ ಚಿನಿಮಾ? ಮೀರಾ. ಸೊ ಮೀರಾ ಬರ್ತ್ಡೇ. ಅವ್ನು ಡ್ಯಾನ್ಸ್ ಅಲ್ಲಿ ಅವನ ಜೊತೆ ಪಾರ್ಟ್ನರ್ ಆಗಿದ್ಲಲ್ಲ, ಅವಳ ಬರ್ಡೇ ಇದೆ. ಸೊ ಅಲ್ಲಿಗೆ ಹೋಗ್ಬೇಕಂತೆ, ಗರುಡ ಮಾಲ್ ಅಲ್ಲಿದೆ. ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ. ಇವಾಗ ಹೆಂಗು ವೀಕೆಂಡ್ ಇತ್ತಲ್ಲ, ಸೊ ಕರ್ಕೊಂಡು ಹೋಗಿ ಬರೋಣ ಅಂದ್ಬಿಟ್ಟು. Goes like ooh, yeah, yeah. When I press play, all I hear is you. And it goes like ooh, yeah, yeah. When I press ಮಂಡೇ ಇನ್ನೊಬ್ಳು ಬರ್ಡೇ ಇದೆ, ಬಟ್ ಅದಕ್ಕೆ ವೀಕ್ ಡೇ ಅಲ್ವಾ, ಸೊ ಕಷ್ಟ ಇದೆ. ಸೊ ಇನ್ನು ಮಂಡೇ ಯಾರು ಬರ್ಡೇ? ಫ್ರೆಂಡು ನಾಯಿರತಿ. ಸೊ ಇವಾಗ ಇದು ಒಂದೊಂದು ಕೆಲಸ ಸ್ಟಾರ್ಟ್ ಆಯ್ತು ನಮ್ಗೆ. ರೆಡಿ? ಸೊ ನಾವು ರೆಡಿ ಆಗಿಬಿಟ್ಟು ಕುತ್ಕೊಂಡಿದ್ವಿ. ಚಂದು ಆವಾಗ ರೆಡಿ ಆಗೋದಕ್ಕೆ ಹೋದ್ರು. ಅವ್ರಿಗೆ ಕಾಲ್ ಇತ್ತು. ಸೊ ಒಂದೊಂದ್ಸರಿ ವೀಕೆಂಡ್ಸಲ್ಲೂ ಅಷ್ಟೇ ಕಾಲ್ಸು ಅದು ಇದು ಬರ್ತಾನೆ ಇರುತ್ತೆ. ಒಂದೊಂದ್ಸರಿ ನಾನು ಅದೇ ಕೇಳ್ತೀನಿ, ವೀಕೆಂಡ್ಸಲ್ಲೂ ಫ್ರೀ ಇರಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ಟಾರ್ಟಪ್ಪಲ್ಲಿ ವರ್ಕ್ ಮಾಡಿದಾಗ ವೀಕೆಂಡ್ಸಲ್ಲೂ ಕೂಡ ಕಾಲು ಅವ್ರದ್ದೇನಾದರೂ ಪ್ರಾಬ್ಲಮ್ ಬಂದರೆ ಆ ಥರದ್ದೆಲ್ಲ ಅವ್ರು ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಅದರಲ್ಲೂ ಚಂದು CTO ಆಗಿರೋದ್ರಿಂದ ಸೊ ಆ ಥರ ಏನಾದರೂ ಬಂದಾಗ ಅದನ್ನು ಸಾಲ್ವ್ ಮಾಡೇ ಹೋಗಬೇಕು. ಸೊ ಅಲ್ಲಿ ಕರ್ಕೊಂಡು ಹೋದ್ವಿ. ಪ್ಲೇ ಏರಿಯಾ ಇದೆಯಲ್ಲ, ಸೊ ಗರುಡ ಮಾಲಲ್ಲಿ ಸ್ಕೈ ಜಂಪರ್, ಅಲ್ಲೇ ಬರ್ತ್ಡೇ ಇದ್ದಿದ್ದು. ಸೊ ಅಲ್ಲಿ ಮಕ್ಕಳಿಗೆ ಬರ್ತ್ಡೇಗಿಂತ ನೋಡಿ ಈ ಥರ ಆಟ ಆಡೋದೇ ಎಲ್ರಿಗೂ ಖುಷಿ ಆಗಿಬಿಟ್ಟಿತ್ತು. ಎಲ್ಲರೂ ಬರೀ ಆಟ ಆಡ್ತಾನೇ ಇದ್ದರು. ಸೊ ಎಲ್ಲ ಮಕ್ಕಳ ಜೊತೆ ಜಿಯನ್ ಇವ್ರನ್ನ ಫ್ರೆಂಡ್ಸ್ ನೇಮೆಲ್ಲ ಕರ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದ. all you left me was the radio. And it goes like ooh, yeah, yeah. And it goes like ooh, yeah, yeah. When I press play, all I hear is you. Yeah, yeah. When I press play, all I hear. ಸ್ಕೈ ಜಂಪರ್ಗೆ ಮೊದಲೊಂದ್ಸರಿ ನಾನು ಕರ್ಕೊಂಡು ಹೋಗಿದ್ದೆ ಜಿಯನ್ನ ಹಾಗೇನೆ. ಬಟ್ ಈ ಸರಿ ಬರ್ತ್ಡೇಗೆ ಹೋಗಿದ್ದು ಇನ್ನೂ ಒಂಥರ ಚೆನ್ನಾಗಿತ್ತು. ಸೊ ಮತ್ತು ಜಿಯನ್ಗೆ ಫ್ರೆಂಡ್ಸ್ ಬರ್ತ್ಡೇ ಕರ್ಕೊಂಡು ಹೋದರೆ ಏನೋ ಒಂಥರ ಖುಷಿ ಅವನಿಗೆ. ಸೊ ಅದಕ್ಕೆ ಕರ್ಕೊಂಡು ಹೋಗಿದ್ವಿ. ಓಕೆ, ಅವನಿಗೂ ಖುಷಿ ಆಗುತ್ತೆ ಅಂತ. ಸೊ ಇದಕ್ಕೆ ನಾನು ಒಂದೊಂದ್ಸರಿ ಬೇಡ ಅಂದೆ, ಬಟ್ ಅವನು ಹೆದರ್ಕೊಳ್ದೆ ಇಲ್ಲ ನಾನು ಹೋಗ್ತೀನಿ ಅಂದ್ಬಿಟ್ಟು ಹೋಗಿದ್ದಾನೆ. ನೋಡಿ, ಜಾಸ್ತಿ ಮಕ್ಕಳು ಇದರಲ್ಲಿ ಆಟ ಆಡ್ತಿರ್ಲಿಲ್ಲ. ಬಟ್ ಇವನು ಮತ್ತು ಇನ್ನೊಂದು ಹುಡುಗ ಅಷ್ಟೇ ಇಬ್ಬರೇ ಹೋಗಿದ್ದೆ ಇದರಲ್ಲಿ. ಸೊ ಆಮೇಲೆ ಬರ್ತ್ಡೇ ಎಲ್ಲ ಆದಮೇಲೆ ಕೇಕ್ ಕಟ್ ಮಾಡಿದ್ದೆಲ್ಲ ಆದಮೇಲೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ತಿನ್ಬೇಕಂತ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರು. ಏನು ಮಾಡ್ತಿದ್ದೀರಾ ಇವಾಗ? ಸೊ ಅಲ್ಲಿಂದ ಮನೆಗೆ ವಾಪಸ್ಸು ಬಂದಮೇಲೆ ಅಂದರೆ ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಸುತ್ತಾಡಿಕೊಂಡು ಆಮೇಲೆ ಮನೆಗೆ ಬಂದು ಮಲ್ಕೊಂಡ್ಬಿಟ್ಟಿದ್ವಿ. ಇವಾಗ ಎದ್ದಿದ ತಕ್ಷಣ ಜಿಯನ್ನು ಅವನ್ನ ರಿಟರ್ನ್ ಗಿಫ್ಟ್ಸ್ ಎಲ್ಲ ಓಪನ್ ಮಾಡ್ಬೇಕಂತೆ. ಸೊ ಇದು ನಾನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಿರೋದು, ಅಂದರೆ ಸಂಡೇ. ಸೊ ಬೆಳಿಗ್ಗೆ ಎದ್ದು ಬಂದು ಬಿಸಿನೀರು ಕಾಯಿಸ್ತಾ ಇದೆ. ಯಾಕೆಂದರೆ ಇವಾಗ ಬೆಳಗ್ಗೆದ್ದ ತಕ್ಷಣ ಬಿಸಿನೀರು ಕುಡಿಬೇಕು, ಕೋಲ್ಡ್ ಆಗಿತ್ತಲ್ಲ ಅದಕ್ಕೆ. ವೆಲ್ಕಮ್ ಬ್ಯಾಕ್. ಸೊ ಏನಂದ್ರೆ ದಿನ ಇದೆಲ್ಲ ಕೋಲ್ಡು ಕಡಿಮೆನೇ ಆಗ್ತಾ ಇಲ್ಲ. ನೋಡ್ಬೇಕು ಯಾವಾಗ ಕಡಿಮೆ ಆಗುತ್ತೆ ಅಂತ. ಇವಾಗ 10 o'clock ಆಗಿದೆ. ಹೊರಗಡೆ ಮಳೆ ಬಂದಿದೆ ಫುಲ್ಲು. ಇನ್ನ ಕತ್ಲೆ ಬೆಳಗ್ಗೆ 6 o'clock ತರ ಅನಿಸ್ತಾ ಇದೆ.
ತೋರ್ಸಿದ್ನಲ್ಲ ಮೀರಾ ಬರ್ತ್ಡೇ ಇತ್ತಂತೆ, ಅದನ್ನ ಹೇಳ್ತಿದ್ದೇನೆ. ಗಿಫ್ಟ್ ಕೊಡ್ನಂತೆ ಅವ್ನ ಫ್ರೆಂಡ್ಗೆ. ಇವಾಗ ಇದು ಸ್ವಲ್ಪ ಟೀ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ನೀರು ಕಾಯಿಸ್ಕೊಂಡೆ, ಯಾಕಂದ್ರೆ ವೆದರ್ ಹೊರಗಡೆ ಆ ರೀತಿ ಇದೆ. ಸೊ ಅಂದರೆ ಬಿಸಿ ಬಿಸಿ ಅಂದರೆ ವಾರ್ಮ್ ವಾಟರ್ ಕುಡಿತೀನಿ, ಬಿಸಿ ಬಿಸಿ ಕುಡಿಯಲ್ಲ ನಾನು. Yes. ಫ್ರೆಂಡ್ಸ್, ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಆಲ್ಮೋಸ್ಟು ಒಂದು 3 o'clock ತನಕ ರೆಸ್ಟ್ ಮಾಡ್ತಿದ್ವಿ. ಇವಾಗ ವೆದರ್ ಚೆನ್ನಾಗಿದೆ, ಸುಮ್ಮನೆ ಹಾಗೆ ಹೋಗಿ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತು ನಾಳೆಯಿಂದ ಮಂಡೇ ಜಿಯನ್ಗೆ ಸ್ಕೂಲ್ ಸ್ಟಾರ್ಟ್, ನನಗೆ ಕೆಲಸ ಸ್ಟಾರ್ಟ್, ಚಂದ್ರಗೆ ಕೆಲಸ ಸ್ಟಾರ್ಟ್. ಬೇಬಿಯವರು ಯುರೋಪಲ್ಲಿ ಎಷ್ಟು ಸರಿ ಹಾಕೊಂಡು ಓಡಾಡಿದ್ರು, ಚಿಕ್ಕದಾಗಿ ಹೋಗ್ತಾ ಇದೆ, ಅದಕ್ಕೆ ಹಾಕಿದ್ದೀನಿ. ಸೊ ನಾನು ಇದು ಜಾಕೆಟ್ ಕೋಲ್ಡ್ ಇದೆಯಲ್ಲ, ಸೊ ಈ ಟೈಮಲ್ಲಿ ಇದೆಲ್ಲ ಹಾಕೊಂಡ್ಬಿಡ್ಬೇಕು. ಆಮೇಲೆ ಇಲ್ಲಾಂದ್ರೆ ಎಲ್ಲರೂ ಟ್ರಾವೆಲ್ ಮಾಡೋದಷ್ಟೇ ಹಾಕೊಳ್ಳೋಕ್ಕಾಗೋದು ಇದು. ಫ್ರೆಂಡ್ಸ್, ಹೊರಗಡೆ ಪೂರ್ತಿ ಜಾಸ್ತಿ ಮಳೆ ಬರ್ತಿರಲಿಲ್ಲ, ಸ್ವಲ್ಪ ಬರ್ತಾ ಇತ್ತು. ಆ ಗಾಳಿ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಅಂತ ಹೇಳ್ಬೋದು. ಹಾಗೆ ನಾನು ಹಾಕ್ಕೊಂಡಿರೋ ಕೆಲವೊಂದು ಸರಿ ಡ್ರೆಸ್ ಆಗಿರ್ಬೋದು, ಅಥವಾ ನಾನು ಯೂಸ್ ಮಾಡೋದು ಏನಾದರೂ ಆಗಿದ್ರೆ ಪ್ಯಾಕ್ ಪ್ರಾಡಕ್ಟ್ಸ್ ಎಲ್ಲ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಸೊ ನಾವು ಮಾಲ್ ಹತ್ರ ಹೋಗ್ಬಿಟ್ಟು ಫಸ್ಟು ಒಂದೊಂದು ಟೀ ಕುಡಿದ್ವಿ, ಜಿಂಜರ್ ಟೀ. ಸೊ ಇಲ್ಲ, ಮಸಾಲ ಟೀ ಕುಡಿದ್ವಿ ಆವತ್ತು, ಏಕೆಂದರೆ ಜಿಂಜರ್ ಇರಲಿಲ್ಲ ಅಂತೆ. ಸೊ ಮಸಾಲ ಟೀ ಕುಡಿದ್ಬಿಟ್ಟು ಅಲ್ಲೇ ಲೂಲು ಮಾರ್ಕೆಟ್ ಓಪನ್ ಆಗಿದೆ ಹೊಸದಾಗಿ, ಸೂಪರ್ ಮಾರ್ಕೆಟು, ಅಲ್ಲಿಗೆ ಹೋದ್ವಿ. ಸೊ ಸ್ವಲ್ಪ ಸಾಮಾನುಗಳು ತೊಗೊಳೋದಿತ್ತು, ಏನು ಜಾಸ್ತಿ ತರಲಿಲ್ಲ, ಅಕ್ಕಿ ಆ ಥರದ್ದು ತೊಗೊಳೋದಿತ್ತು. ಸೊ ಅದಕ್ಕೆ ಹಾಗೆ ಸುಮ್ಮನೆ ಹೋಗ್ವಿ. ಜಿಯನ್ಗೆ ಸೂಪರ್ ಮಾರ್ಕೆಟ್ಗೆ ಹೋಗೋದು ಅಂದರೆ ತುಂಬ ಇಷ್ಟ. ಏನು ತಗೊಂಡೆ? ನನಗೆ ಸೂಪರ್ ಮಾರ್ಕೆಟ್ ತುಂಬ ಇಷ್ಟ ಆಗುತ್ತೆ, ಎಷ್ಟೊಂದು ಹೊಸ ಥರ ಐಟಮ್ಸ್ ಕೂಡ ಸಿಗುತ್ತೆ ಅದರಿಂದ. ಸೊ ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಿರೋದು. ಸೊ VR ಮಾಲಲ್ಲಿ ಹೊಸದಾಗಿ ಓಪನ್ ಆಗಿದೆ, ಎಲ್ಲ ಥರ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ, ಒಂದೊಂದ್ಸರಿ ಆಫರ್ಸು ಈ ಥರದ್ದೆಲ್ಲ ಕೊಡ್ತಾ ಇರ್ತಾನೆ. ಬಟ್ ಇವಾಗ ಏನೂ ಆಫರ್ಸ್ ಇರಲಿಲ್ಲ. ಸೊ ಸುಮ್ಮನೆ ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ. ನಾನು ಏನಾದರೂ ತೊಗೊಳೋದಿತ್ತಲ್ಲ, ಅದಕ್ಕೆ ಹಾಗೆ ಹೋದ್ವಿ. ಸೊ ಬೆಡ್ಶೀಟ್ ಕೂಡ ತೊಗೊಂಡ್ವಿ, ಬೆಡ್ಶೀಟ್ ತುಂಬ ಚೆನ್ನಾಗಿದೆ. ಅವನ್ಗೂ ಅವೆಂಜರ್ಸ್ ಬೇಕು. ಕಾಸು ಕೊಡೋದಕ್ಕೆ ಹಿಂಗಂದ್ರೆ ಕಾಸು ಕೊಡ್ಬೇಕು. ಅಲ್ಲಿ ಹಿಂಗಂದ್ರೆ ವಾಪಸ್ ಹಾಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ. ಏನು ಮಾಡ್ತೀಯ ಆಗ? ಕಾಸು ಕೊಡು, ಟಿಕ್ ಅನ್ನೋದಷ್ಟೇ ಕಾಸು ಅಂದರೆ ಒಂದು.
ಅಲ್ಲಿ ಡಿಫ್ರೆಂಟ್ ಉಪ್ಪಿನಕಾಯಿಗಳು ತುಂಬ ಚೆನ್ನಾಗಿ ಸಿಗುತ್ತೆ, ಅದು ನನಗೆ ಇಷ್ಟ ಆಗುತ್ತೆ. ಸೊ ಮತ್ತು ಬಿಸ್ಕೆಟ್ಸು ಅಷ್ಟೇ ವೆರೈಟಿ ಬಿಸ್ಕೆಟ್ಸ್ ಸಿಗುತ್ತೆ. ಸೊ ಈ ಥರ ಏನಾದರೂ ಸೂಪರ್ ಮಾರ್ಕೆಟ್ಗೆ ಹೋದಾಗ ಏನಾದರೂ ಬೇಕಾದರೆ ತೊಗೊಂಡು ಬರೋದು. ಜಿಯನ್ ಬೇರೆ ಅಲ್ಲಿ ಚಾಕೋಸು, ಫ್ರೂಟಿ ಲೂಪ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಅವ್ನು ಬೇಕಾಗಿರೋ ಐಟಮ್ಸ್ ಎಲ್ಲ ತೋರಿಸ್ತಾ ಇರ್ತಾನೆ. When I press play, all I hear is you. Oh, every single song tells me we're through. Yeah, but I can't turn it off 'cause it's the truth. Yeah, it's the truth. ಫ್ರೆಂಡ್ಸ್ ನೋಡಿ, ಸಾಮಾನೆಲ್ಲ ತೊಗೊಂಡ್ಬಂದಿದ್ನಲ್ಲ, ಸೊ ಇಲ್ಲೇ ಇಟ್ಬಿಟ್ಟಿದ್ದೀನಿ, ಎತ್ತಿಡಬೇಕು. ನೋಡಿದ್ರಿ ಲೂಲು ಮಾರ್ಕೆಟ್ಗೆ ಹೋಗಿದ್ವಿ ನಾವು. ಸೊ ಲೂಲು ಮಾರ್ಕೆಟ್ ಇವಾಗ VR ಮಾಲಲ್ಲಿ ಬಂದಿದೆ, ಸೊ ಅಲ್ಲಿ ಹೋಗಿದ್ವಿ, ಅಂದರೆ ಸೂಪರ್ ಮಾರ್ಕೆಟು. ಅಲ್ಲಿ ಸ್ವಲ್ಪ ಜಿಯನ್ಗೊಂದು ಟವಲ್ ತಗ್ಸ್ಕೊಂಡ ನೋಡಿದ್ರಲ್ಲ, ಹಾಗೆ ಮನೆಗೊಂದು ಬೆಡ್ಶೀಟ್ ಬೇಕಿತ್ತು ಅದು, ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಇದೆಲ್ಲ ತೊಗೊಂಡು ಬಂದ್ವಿ, ಅಷ್ಟೇನೇನಿಲ್ಲ. ರೈಸ್ ಬೇಕಿತ್ತು, ಅದಕ್ಕೆ ರೈಸು. ಲಂಚ್ ಪ್ರಿಪೇರ್ ಮಾಡ್ಬೇಕು ಇವಾಗ ನಾನು. ಸೊ ನನಗೆ ಇನ್ನೂ ಅದು ಹೋಗಿಲ್ಲ, ಹಾಗೆ ಇದೆ. ಸೊ ಅದಕ್ಕೆ ಮೂಗಲ್ಲೇ ಮಾತಾಡ್ತಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಸೊ ಈ ಫ್ರೆಂಡ್ಸ್ ಏನಂದರೆ ಲೂಲು ಮಾರ್ಕೆಟಲ್ಲಿ ನನಗೆ ಡ್ರೈ ಫ್ರೂಟ್ಸು ಮತ್ತು ಬೇರೆ ಐಟಮ್ಸ್ ಎಷ್ಟೊಂದು ಇರುತ್ತೆ. ಸೊ ಪಿಕಲ್ಸ್ ಆಗಿರ್ಬೋದು, ಪಿಕಲ್ಸ್ ವೆರೈಟಿ ಸಿಗುತ್ತೆ. ಸೊ ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ನಾನು ಒಂದ್ಸರಿ ಹೋಗೋದಾದ ವಿಡಿಯೋ ಕೂಡ ಮಾಡಿದೆ, ಫಸ್ಟ್ ಓಪನ್ ಆದಾಗ ಲೂಲು ಮಾಲಲ್ಲಿ. ಸೊ ಅದಾದಮೇಲೆ ಇವಾಗಲೇ ಇಲ್ಲಿ ಓಪನ್ ಇಲ್ಲ, ಒಂದು 1 ಮಂತು ಆಗಿಲ್ಲ ಅನಿಸುತ್ತೆ. ಸೊ ಓಪನ್ ಆಗಿದೆ. ಆಲ್ರೆಡಿ 2 ಸರಿ ಹೋಗಿದ್ದೀವಿ. ನಮ್ಗೆ ಏನಾದರೂ ಮನೆಗೆ ಸಂಬಂಧ ಬೇಕಂದರೆ ಅಕಸ್ಮಾತ್ ನಾವು ಅಲ್ಲಿ ಹೋಗಿದ್ರೆ ತೊಗೊಂಡು ಬರ್ತೀವಿ. ಜಿಯನ್ನೇ ಹೆಂಗೆ ಹೋಗ್ಬೇಕಂದ್ರೆ ಸುಮ್ಮನೆ ಹೋಗಿ ಅಲ್ಲ, ಹೊರಗಡೆ ಸುತ್ತಾಡ್ಕೊಂಡು ಒಂದೊಂದು ಟೀ ಕುಡ್ಕೊಂಡು ಸುಮ್ಮನೆ ಹಂಗೆ ತೊಗೊಂಡು ಬಂದ್ವಿ ಅಷ್ಟೇ. ಬಿಟ್ರೆ ಇನ್ನೇನು ಬೇರೆ ಮಾಡಲಿಲ್ಲ. ಸೊ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡ್ಬೋದು. ಮತ್ತು ಕೆಲವೊಂದ್ಸರಿ ಲಾಸ್ಟು ಆಫರ್ ಕೊಟ್ಟಿರ್ತಾರೆ, ಅಲ್ಲಿ 4 days ಆಫರ್ ಕೊಟ್ಟಿದ್ದಂತೆ. ಅವಾಗಂತೂ ನಾವು ಒಂದ್ಸರಿ ಹೋಗಿ ನೋಡಿದೆ, ಫುಲ್ಲು ಸಂತೆ ಥರ ಆಗ್ಬಿಟ್ಟಿತ್ತು. ಅಲ್ಲಿ ಎಷ್ಟು ಜನ ಇದ್ರು ಅಂದರೆ ಹೋಗೋದಕ್ಕೆ ಜಾಗ ಇರಲಿಲ್ಲ, ನಾವು ಹೋಗಿರಲಿಲ್ಲ. ಸೊ ನಮಗೆ ಏನು ಬೇಕಿರಲಿಲ್ಲ, ಗ್ರೋಸರಿ ಎಲ್ಲ ಆಲ್ರೆಡಿ ಒಂದ್ಸರಿ ತಂದಿದ್ದೆ ಇತ್ತು. ರೈಸ್ ಒಂದು ಖಾಲಿ ಆಗಿತ್ತು, ಅದಕ್ಕೆ ನಂಗೆ ರೈಸ್ ತೊಗೊಂಬರೋಣ ಅಂದ್ಬಿಟ್ಟು ನೆನೆ ಹೆಂಗೂ ಹೋಗಿದ್ವಲ್ಲ. ಸೊ ಹಂಗೆ ದೋಸೆ ರೈಸು ಮತ್ತು ನಾರ್ಮಲ್ ರೈಸು 2 ತೊಗೊಂಡು ಬಂದೆ. ಇವಾಗ ಮೇ ಬಿ ಅವರು ಕೇಳಿದೆ ನಾನು, ಇವಾಗ Jan 26ಗೆ ಆಫರ್ ಕೊಡ್ತಾರೆ ಅಂತೇನೋ ಹೇಳ್ತಾ ಇದ್ರು, ಗೊತ್ತಿಲ್ಲ. ಸೊ ನೋಡೋಣ, ಅಷ್ಟರಲ್ಲಿ ನಾನು ನಮಗೆ ಗ್ರೋಸರಿ ಖಾಲಿ ಆದರೆ ಹೋಗಿ ತೊಗೊಂಬರೋದು. ಅಂದರೆ ನಾನೇನು ಮಾಡ್ತೀನಿ ಅಂದರೆ ಗ್ರೋಸರಿ ಬೇರೆ ಸಣ್ಣ ಪುಟ್ಟ ವೆಜಿಟೇಬಲ್ಸ್ ಎಲ್ಲ ಬೇಕಾದಾಗ ಇಲ್ಲ ಆನ್ಲೈನಲ್ಲಿ ತರಿಸ್ಕೊಂಡ್ಬಿಡ್ತೀವಿ, ಇಲ್ಲ ಹೊರಗಡೆ ಇಲ್ಲೇ ಹೋದಾಗ ತೊಗೊಂಬಂದ್ಬಿಡ್ತೀವಿ. ಇಲ್ಲ ಈ ಥರ ಅಕ್ಕಿ ಇದೆಲ್ಲ ಗೋಧಿ ಹಾಕಿರ್ಬೋದು, ಗೋಧಿ ಹಿಟ್ಟು ಇದೆಲ್ಲ ಅಲ್ಲಿ ಹೋದಾಗಲೇ ಒಂದೊಂದ್ಸರಿ ತೊಗೊಂಡ್ಬಂದ್ಬಿಡ್ತೀನಿ. ಸೊ ಅದೆಲ್ಲ ಆನ್ಲೈನಲ್ಲಿ ತರಿಸೋದು ಕಮ್ಮಿನೇ, ತುಂಬ ಅರ್ಜೆಂಟು ಹೋಗೋದಕ್ಕೆ ಆಗೋದೇ ಇಲ್ಲ ಅಂದಾಗ ತರಿಸ್ತೀನಿ ಅಷ್ಟೇ. ಸೊ ಅಷ್ಟೇ ಇವತ್ತಿನ ವ್ಲಾಗು, ಒಂದು ಚಿಕ್ಕ ವ್ಲಾಗ್ ಅಂತ ಹೇಳ್ಬೋದು. ಜಿಯನ್ನ ಇದಕ್ಕೆ ಕರ್ಕೊಂಡು ಹೋಗಿದ್ದು ಒಂದು ಫ್ರೆಂಡ್ ಬರ್ತ್ಡೇಗೆ, ಅಲ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಜಿಯನ್. ಬಟ್ ನನಗೆ ಅಷ್ಟು ಎಲ್ಲರ ಜೊತೆ ಮಾತಾಡ್ಕೊಂಡಿದ್ದೆ, ಸ್ವಲ್ಪ ಶೂಟ್ ಮಾಡಿದೆ. ಅದಾದಮೇಲೆ ನನಗೆ ಅದು ಸ್ವಲ್ಪ ನಂಗೆ ಆರಾಮಾಗಿ ಇರೋಕ್ಕೆ ಆಗ್ತಾ ಇರಲಿಲ್ಲ, ಯಾಕೆಂದರೆ ನನಗೆ ಫುಲ್ ಒಂಥರ ಸೈನಸ್ ಥರ ಆಗಿಬಿಟ್ಟಿತ್ತು. ಸೊ ಅದರಿಂದ ಆರಾಮಾಗಿ ಇರೋಕ್ಕೆ ಆಗ್ತಿರಲಿಲ್ಲ. ತಿರ್ಗಾ ಸಂಡೇನೂ ಹಾಗೆ ಆಯಿತು. ಇವತ್ತು ಸ್ವಲ್ಪ ಪರವಾಗಿಲ್ಲ ಕಂಪೇರಿಟಿವ್ಲಿ. ಸೊ ಇನ್ನು 2 days ಇರುತ್ತೆ, ಹೋಗುತ್ತೆ. ಮತ್ತು ವೆದರ್ ಕೂಡ ಹಾಗೆ ಇದೆ, ಎಲ್ಲ ಕೋಲ್ಡ್, ಅಷ್ಟೇ ಕೋಲ್ಡ್ ಇದೆ. ಸೊ ನಾನು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. And it goes like ooh, yeah, yeah. When I press play, all I hear is you. Oh, every single song tells me we're through. Yeah, but I can't turn it off 'cause it's the